ಬಹಳಷ್ಟು ಸಲ ನಮಗೆ ಒಂದು ಕ್ವಶನ್ ಬರುತ್ತಲ್ಲ, ಯಾಕೆ ನಮಗೆ ಈ ಥರ ಕೆಟ್ಟದಾಗ್ತಾಯಿದೆ, ಒಳ್ಳೆಯವರಿಗೆ ಯಾವಾಗಲೂ ಯಾಕೆ ಕೆಟ್ಟದಾಗುತ್ತೆ? ಇದನ್ನು ನಾವು ಕಾಮನ್ನಾಗಿ ಕೇಳ್ತೀವಿ, ಎಲ್ಲರೂ ಇದನ್ನೇ ಹೇಳ್ತಾರೆ. ಆದರೆ ಒಂದು ಅಬ್ಸರ್ವ್ ಮಾಡಿದ್ದೀರಾ, ಒಳ್ಳೆಯವರು ಅಂತ ಅನ್ನಿಸ್ಕೊಂಡವರು ಎಂಥ ಪರಿಸ್ಥಿತಿಯಲ್ಲೂ ಏನೇ ಕಷ್ಟಗಳು ಬಂದರೂ ಅವರು ಒಳ್ಳೆತನ ಮಾತ್ರ ಬಿಡೋದೇ ಇಲ್ಲ. ಎದುರಿನವರು ಅವರಿಗೆ ಎಷ್ಟೇ ಕಷ್ಟ ಕೊಡ್ತಾ ಇರಲಿ, ಅವ್ರನ್ನ ಎಷ್ಟೇ ಕಂಡಮ್ ಮಾಡ್ತಾ ಇರಲಿ, ಕೆಲವೊಮ್ಮೆ ಇವರು ಮಾತಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವಾಗ ಆ ಮಾತಿಗೆ ಬೆಲೆ ಇಲ್ಲ ಅಂತ ಗೊತ್ತಾಗುತ್ತೆ, ಮೌನವಾಗಿ ಎಲ್ಲನ ಸಹಿಸಿಬಿಡ್ತಾರೆ, ಹಾಗೆ ಮುಂದೆ ಹೋಗ್ತಾರೆ. ಬಟ್ ಯಾವತ್ತೂ ಕೂಡ ಅವ್ರ ಒಳ್ಳೆತನನ ಅವರು ಕಳ್ಕೊಳ್ಳೋದಿಲ್ಲ. ಹೇಗೆಂದರೆ, ಮುತ್ತು ಕೆಸರಲ್ಲಿ ಬಿದ್ದರೂ ಮುತ್ತು ಮುತ್ತೇ ಅಲ್ಲ, ಅದ್ರ ಒರಿಜಿನಾಲಿಟಿನ ಅದು ಯಾವತ್ತೂ ಕಳ್ಕೊಬಾರ್ದು. ಇಂಥವ್ರನ್ನು ಜನ ಸಮಯಕ್ಕೆ ಸರಿಯಾಗಿ ಹೊಂದಿಕೊಳ್ಳೋಕ್ಕೆ ಬರದೇ ಇರೋರು, ಅಡಾಪ್ಟಬಿಲಿಟಿಯನ್ನು ಕಲಿದೇ ಇರೋರು ಅಂತ ಕೂಡ ಹೇಳ್ತಾರೆ. ಆದರೆ ಅವರು ಫ್ಲೋ ಒಟ್ಟಿಗೆ ಹೋಗುವಂತಹ ಕೆಪಾಸಿಟಿಯನ್ನು ಇಟ್ಕೊಂಡಿರ್ತಾರೆ ಅಂತ ಯಾರು ಕೂಡ ಜಡ್ಜ್ ಮಾಡೋದೇ ಇಲ್ಲ. ಮಣ್ಣಿಗೆ ಬಿದ್ದ ಮುತ್ತು ಆವಾಗ ಕೆಟ್ಟದಾಗಿ ಕಾಣಿಸ್ಬೋದು, ಆದರೆ ಮಳೆ ಬಂದ್ರ ಮೇಲೆ ಮತ್ತೆ ತೊಳೆದು ಹೋಗುವ ಕೆಸರಿನಿಂದ ಅದು ಶುದ್ಧ, ಯಾವಾಗಲೂ ಪ್ಯೂರ್ ಅಂತಾರಲ್ಲ, ಆ ಥರ. ಜೀವನದಲ್ಲಿ ಇವರು ಸೋತವರು ಅಂತ ಹೊರಗಡೆಯಿಂದ ಕಾಣಿಸ್ಬಹುದು, ಆದರೆ ಜೀವನವನ್ನು ಗೆದ್ದವರು ನಿಜವಾಗ್ಲೂ ಇವರೇ. ಯಾಕೆ ಗೊತ್ತಾ? ಈ ಅಡಾಪ್ಟಬಿಲಿಟಿಗಳು ಹೊರಗಡೆ ಪ್ರಪಂಚದಲ್ಲಿ ಸಿಕ್ಕುವಂತಹ ಸುಖಭೋಗಗಳು ಎಲ್ಲವನ್ನ ನಮಗೆ ಕೊಡಬಹುದು. ಬಟ್ ಸಂಬಂಧಗಳು ಉಳಿಸ್ಕೋಬೇಕಂದ್ರೆ ನಮ್ಮ ಅಥೆಂಟಿಸಿಟಿ ತುಂಬ ಮುಖ್ಯ ಆಗುತ್ತೆ. ನಾವು ಹೇಗಿದ್ದೀವಿ ಹಾಗೇ ಹೊರಗಡೆ ಪ್ರಾಜೆಕ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ನನ್ನ ಮಟ್ಟಿಗೆ ಸಂಬಂಧಗಳನ್ನು ಉಳಿಸ್ಕೊಳ್ಳೋರಿದ್ದಾರಲ್ಲ, ಆಗಲ್ಲ ಅಂತ ಹೇಳಿದ ಕಾಲದಲ್ಲಿ 4 ಜನ ನಾವಿದ್ದೀವಿ ಬಿಡು ನಿನ್ನೊಟ್ಟಿಗೆ ಅಂತ ಹೇಳೋಕ್ಕೆ ಸಿಗ್ತಾರಲ್ಲ, ಅಂಥವರು ನಿಜವಾಗ್ಲೂ ಜೀವನದಲ್ಲಿ ಗೆದ್ದವರು. ಈಗಿನ ಕಾಲದಲ್ಲಿ ತುಂಬ ಕಷ್ಟ. ದೇವರು ಕೂಡ ಇಂಥವರೊಟ್ಟಿಗೆ ಬಹಳಷ್ಟು ಆಟಗಳನ್ನು ಆಡ್ತಾ ಇರ್ತಾರೆ, ಅವರಿಗೆ ಕಷ್ಟಗಳನ್ನು ಕೊಡ್ತಿರ್ತಾರೆ. ಯಾಕಂದರೆ ಆ ಕಷ್ಟಗಳಿಂದ ಕಲಿಯುವ ಪಾಠ ಇವರು ಏನು ಅನ್ನೋದನ್ನು ನಿರೂಪಿಸುತ್ತೆ. ಅವನೊಬ್ಬ ಒಳ್ಳೆ ಸ್ಟೂಡೆಂಟ್, ಟಾಪರ್ ಅಂತಲೇ ಹೇಳಬಹುದು. ಯಾವುದೇ ಫೀಲ್ಡಲ್ಲಿ ಅವನನ್ನು ಹಾಕಿದ್ರೂ ಗೆದ್ದು ಬರುವ ಚಾಕಚಕ್ಯತೆ. ಇಷ್ಟೆಲ್ಲ ಸ್ಮಾರ್ಟ್ನೆಸ್ ಇರೋ ಇವನಿಗೆ ಜೀವನದಲ್ಲಿ ಒಳ್ಳೆ ಕೆಲಸ ಸಿಕ್ಕೋದಿಲ್ಲ. ಅರ್ಹತೆ ಇಲ್ಲ ಅಂತ ಅಲ್ಲ, ಅರ್ಹತೆ ಬೇಕಾದಷ್ಟಿದೆ, ಆದರೆ ಅವನಿಗೆ ಅವಕಾಶಗಳಿಲ್ಲ. ಯಾಕೆ ಅವಕಾಶಗಳಿಲ್ಲ ಅಂತ ಕೇಳಿದ್ರೆ ಅದಕ್ಕೆ ಆನ್ಸರ್ ಕೂಡ ಇಲ್ಲ. ನಮ್ಮಲ್ಲಿ ಎಷ್ಟೋ ಜನ ಈ ಥರದವ್ರನ್ನ ನೀವು ನೋಡಿರ್ತೀರಲ್ವ. ಏನೂ ಅರ್ಹತೆ ಇಲ್ಲದೆ ತಿಂಗಳ ಕೊನೆಯಲ್ಲಿ ಲಕ್ಷಗಟ್ಟಲೆ ಎಣಿಸ್ಕೊಂಡು ಹೋಗೋರು ಒಂದು ಕಡೆ ಆದರೆ, ಬೆಳಗಿಂದ ರಾತ್ರಿಯವರೆಗೂ ಕೆಲಸ ಮಾಡಿ ದಿನ ದೂಡುವವರು ಒಂದಷ್ಟು ಜನ. ಹಾಗಂತ ಇವ್ರ ಹತ್ರ ಅರ್ಹತೆ ಇಲ್ಲ, ಎಜುಕೇಷನ್ ಇಲ್ಲ ಅಂತ ಅಲ್ಲ, ಅಥವಾ ಬ್ಯಾಕ್ಗ್ರೌಂಡ್ ಸಹ ಇಲ್ಲ ಅಂತಲ್ಲ. ಇವರಿಗೆ ಹಣೆಯಲ್ಲಿ ಬರೆದಿರೋದಷ್ಟೇ. ಆಫೀಸಲ್ಲಿ ಇವ್ರ ಕೆಲಸನೂ ಮಾಡಿ, ಇವ್ರ ಕಲಿ ಕೆಲಸನೂ ಮಾಡಿ, ಇನ್ನೂ ಯಾರ್ಯಾರದ್ದು ಬೇಕಿರೋದು ಬೇಡದೇ ಇರೋದು ಎಲ್ಲ ಕೆಲಸನೂ ಇವ್ರು ಮಾಡ್ತಾರೆ. ಬಟ್ ಪ್ರಮೋಷನ್ ಮಾತ್ರ ಇವರಿಗೆ ಸ್ಲೋನೇ ಆಗುತ್ತೆ. ಯಾಕಂದರೆ ಇವರು ಒಳ್ಳೆಯವ್ರ ಲಿಸ್ಟಿಗೆ ಸೇರ್ತಾರೆ. ಹಾಗಾಗಿ ಕೆಲವೊಂದು ಮಾಡಬೇಕಾದ ಕುಕ್ಕಿಂಗ್ನ ಇವ್ರ ಹತ್ರ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಅದವ್ರ ಒರಿಜಿನಲ್ ನೇಚರ್ ಆಗಿರಲ್ಲ. ಈಚೆ ಕಡೆ ಯಾವುದಾದ್ರೂ ಒಂದು ಗೌರ್ಮೆಂಟ್ ಜಾಬ್ ಹುಡ್ಕೊಳ್ಳೋಣ, ಆರಾಮದಲ್ಲಿ ಇರೋಣ, ಎಷ್ಟು ಬರುತ್ತೋ ಅಷ್ಟು ಬರಲಿ ಅಂತ ಟ್ರೈ ಮಾಡಿದ್ರೆ ನಸೀಬು ಇವ್ರ ಕೈ ಹಿಡಿಯಲ್ಲ, ಅಲ್ಲೆಲ್ಲೂ ಕೆಲಸ ಇವ್ರಿಗೆ ಸಿಕ್ಕಲ್ಲ. ಕಾರ್ಪೊರೇಟ್ ಕಡೆಗೆ ಬಂದರೆ ಇಲ್ಲಿರುವ ರಾಜಕೀಯಕ್ಕೆ, ಇಲ್ಲಿರುವ ಆಫೀಸ್ ಪಾಲಿಟಿಕ್ಸಿಗೆ ಅವರಿಗೆ ಹೊಂದ್ಕೊಳ್ಳೋಕ್ಕಾಗೋದಿಲ್ಲ, ಅಲ್ಲೂ ಕೂಡ ಇವರ ಕತೆ ಇಷ್ಟೇ. ಹೊರಗಡೆಯವರಿಗೆ ಇವರು ನಿಷ್ಪ್ರಯೋಜಕರು. ಹಾಗೆ ಅವರಿಗೂ ಕೂಡ ನಾನು ನಿಷ್ಪ್ರಯೋಜಕ ಅಂತ ಎಷ್ಟೋ ಸಲ ಅನಿಸುತ್ತೆ. ಒಂದು ವಯಸ್ಸಿನಲ್ಲಿ ಸಾಮಾನ್ಯವಾಗಿ ದಿನನಿತ್ಯದ ಗುದ್ದಾಟದಲ್ಲಿ, ಕಾಂಪಿಟೇಷನ್ ವರ್ಲ್ಡಲ್ಲಿ ಎಲ್ಲೂ ಹಿಂದುಳಿದೆ ಅನ್ನುವ ಫೀಲಿಂಗ್ ಇವರಿಗೂ ಕೂಡ ತುಂಬಾ ಇರುತ್ತೆ. ಆದರೂ ಕೂಡ ಅವರ ಒರಿಜಿನಲ್ ನೇಚರನ್ನು ಅವ್ರ ಹತ್ರ ಕಳ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವೊಬ್ಬರು ಜೀವನದ ಪರಿಸ್ಥಿತಿಗಳಿಗೆ, ಅನಿವಾರ್ಯತೆಗಳಿಗೆ ಒಡ್ಡಿ ಹೇಗೋ ಮುಂದೆ ಬಂದುಬಿಡ್ತಾರೆ. ಬಟ್ ಅಗೇನ್
ಒಂದು ಸ್ಥಿತಿಗೆ ಬಂದ್ರ ಮೇಲೆ ಅವರಿಗೆ ಅಲ್ಲಿ ಇರೋದಕ್ಕಾಗೋದಿಲ್ಲ. ಹೀಗಾಗಿ ಅಲ್ವಾ ಎಷ್ಟೋ ಜನ ಒಳ್ಳೊಳ್ಳೆ ಹುದ್ದೆಗಳನ್ನು ಬಿಡುವಂಥದ್ದು, ಎಲ್ಲೆಲ್ಲೋ ಹೋಗಿ ಸೆಟ್ಲಾದವರು ವಾಪಸ್ ಊರಿಗೆ ಬರುವಂಥದ್ದು, ಎಲ್ಲವನ್ನು ಬಿಟ್ಟು ರೈತನಾಗ್ತೀನಿ ಅಂತ ನಿಂತು ಬಿಡೋರು ಬಹಳಷ್ಟು ಜನ. ಹೆಂಗಸರಲ್ಲೂ ಇದು ಬಹಳ ಸಾಮಾನ್ಯ. ಅತಿ ಉತ್ತಮ ಹುದ್ದೆಗೆ ಹೋದ ಮೇಲೂ ಕೂಡ ನನಗೆ ಏನೂ ಬೇಡ, ಹೌಸ್ ವೈಫಾಗಿ ಇದ್ಬಿಡ್ತೀನಿ, ಮನೇಲಿ ಮಕ್ಕಳೊಟ್ಟಿಗಿರ್ತೀನಿ ಅಂತ ಎಲ್ಲವನ್ನು ಬಿಡುವವರು ಬಹಳಷ್ಟು ಜನ. ಇದೆಲ್ಲ ಯಾಕಾಗುತ್ತೆ ಗೊತ್ತಾ? ಅವರು ಒಂದು ಮುತ್ತು, ಅವರು ನಿಜವಾದ ಮುತ್ತು. ಹೊರಗಡೆ ಪ್ರಪಂಚಕ್ಕೆ ಕಾಗೆ ಬಂಗಾರ ಥರ ಕಾಣಿಸ್ತಾರೆ, ಬಟ್ ಅವ್ರು ಏನಂತ ಅವರಿಗೆ ಗೊತ್ತು. ಒಂದು ವಯಸ್ಸು ದಾಟಿದ ಮೇಲೆ ಆ ಸಂಶೋಧನೆಯಲ್ಲಿ ಅವ್ರು ತೊಡ್ಕೊಬಿಡ್ತಾರೆ. ಅವರನ್ನು ಅವರು ಏನಂತ ಕಂಡುಕೊಳ್ತಾರೆ, ಸಂತೋಷ ಪಡ್ತಾರೆ. ಈ ಸಮಯದಲ್ಲಿ ಅವರೊಟ್ಟಿಗೆ ಹೆಚ್ಚಾಗಿ ಉಳಿಯುವಂಥದ್ದು ಒಂದೇ, ಅವರು ಗಳಿಸಿದ ಒಳ್ಳೆಯ ಸಂಬಂಧಗಳು. ಇದು ಹೇಗೆ ಬಂತಂದರೆ, ಅವರು ಎಲ್ಲಿ ಕೂಡ ಕಂಟಾಮಿನೇಟ್ ಆಗಲಿಲ್ಲ. ಯಾವ ಕೆಸರು ಅವರನ್ನು ಅಂಟಕ್ಕಾಗಲಿಲ್ಲ. ಕೆಸರು ಅಂಟಿದ ಕೆಲವೇ ದಿನಗಳಲ್ಲಿ ಮತ್ತೆ ಅವರು ಶುದ್ಧ. ಹೊರಗಿನ ಪ್ರಪಂಚದಿಂದ ಅವರು ಇನ್ಫ್ಲುಯೆನ್ಸ್ ಆಗಲಿಲ್ಲ. ಆಗಿದ್ದಿದ್ರೂ ಅದು ಜೀವನದ ಅನಿವಾರ್ಯತೆಗಳಿಗೋಸ್ಕರ ಮಾತ್ರ. ಅವರು ಏನಿದ್ದಾರೆ ಅವರದೇ. ಹೀಗೆ ಅವರು ವಾಪಸ್ಸಾದ ದಿನದಲ್ಲಿ ಅವ್ರ ಹತ್ರ ದೊಡ್ಡ ಬಂಗಲೆ ಇಲ್ಲ, ದೊಡ್ಡ ಕಾರ್ ಇಲ್ಲದೆ ಇರಬಹುದು, ಆದರೆ ಅವರಲ್ಲಿ ಉಳ್ಕೊಂಡಿರುವಂಥದ್ದು ಖುಷಿ, ಒಳ್ಳೆಯ ಸಂಬಂಧಗಳು, ತಕ್ಕ ಮಟ್ಟಿಗಿನ ಆರೋಗ್ಯ. ನಿಜ ಅಲ್ವಾ? ಇದೇ ಜೀವನದಲ್ಲಿ ನಿಜವಾಗ್ಲೂ ಬೇಕಾಗಿರೋದು. ಒಂದು ಏಜಿನಲ್ಲಿ ಅವರಿಗೆ ಬಂದ ಆಕ್ಸೆಪ್ಟೆನ್ಸ್, ನನ್ನ ಹಣೆಬರಹದಲ್ಲಿ ಇರುವುದು ಇಷ್ಟೇ ಅಂತ ಅರಿತುಕೊಂಡು ಆ ತಗ್ಗಿ ಬಗ್ಗಿ ಹೋಗುವಂತಹ ಒಂದು ವಿಚಾರ, ಆ ಸಂಯಮ ಅವರಲ್ಲಿ ಒಂದು ಒಳ್ಳೆ ಸ್ಪೌಸ್ ಆಗುವಂತಹ ಲಕ್ಷಣಗಳನ್ನು ಬಿಲ್ಡಪ್ ಮಾಡಿಸಿರುತ್ತೆ. ಒಳ್ಳೆ ತಂದೆಯಾಗುವಂಥ, ಒಳ್ಳೆ ತಾಯಿಯಾಗುವಂಥ ಕ್ಯಾರೆಕ್ಟರಿಸ್ಟಿಕ್ ಅವರಲ್ಲಿ ಬಂದಿರುತ್ತೆ. ಹೊಂದಾಣಿಕೆ ಈಗ ಅವರ ಜೀವನ ಶೈಲಿ. ಯಾಕಂದರೆ ಅವರ ಬೇಸಿಕ್ ಥಿಂಗ್ಸಲ್ಲೇ ಅವರು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅವರಿಗೆ ಗೊತ್ತಾಗಿದೆ, ನನಗೆ ಬೇಕಾದಷ್ಟು ಅರ್ಹತೆ ಇದೆ, ಆದರೆ ಜೀವನ ನನಗೆ ಅವಕಾಶವನ್ನು ಕೊಡಲಿಲ್ಲ ಅಂತ. ಅದರೊಟ್ಟಿಗೆ ಅವರು ಸಮझೋತ ಮಾಡಿಕೊಂಡಿದ್ದಾರೆ. ಅವರಿವಾಗ ಖುಷಿಯಾಗಿದ್ದಾರೆ. ಮೇ ಬಿ ಅವರ ತಂದೆ ತಾಯಿಯ ಮನೆಯಲ್ಲಿ ಅಥವಾ ಅವರೇ ಕಟ್ಟಿಸಿದ ಸಣ್ಣ ಮನೆಯಲ್ಲಿ ಅವರ ಮಕ್ಕಳೊಟ್ಟಿಗೆ ಪ್ರೀತಿಯಿಂದ, ಸಂತೋಷದಿಂದ, ಆರೋಗ್ಯದಿಂದ, ನೆಮ್ಮದಿಯಿಂದ. ಇದೆಲ್ಲ ಹೇಗೆ ಬಂತಂದರೆ ಇವರು ಸೋತು ಗೆದ್ದವರು, ಬರೀ ಗೆದ್ದವರಲ್ಲ. ಆ ಸೋಲು ಇವರಿಗೆ ಎಲ್ಲ ಪಾಠವನ್ನು ಕಲಿಸಿದೆ, ಯಾವ್ಯಾವುದು ಮುಖ್ಯ ಅನ್ನೋದನ್ನು ಅರಿವು ಮಾಡಿದೆ. ಮೇಲಾಗಿ ಇವರು ಸುಮ್ಮನೆ ಅಲ್ಲ, ಅರ್ಹತೆ ಇರೋರಲ್ವ. ಎಲ್ಲಿ ಹೋದರೂ ತಮ್ಮ ಅರ್ಹತೆ ಏನು ಎಂಬುದು ಅವರಿಗೆ ಗೊತ್ತು. ಪುಟ್ಟ ಗುಡಿಸಲಾದರೂ ಅದರಲ್ಲಿ ಖುಷಿಯಾಗಿರೋದಕ್ಕೆ ಅವರಿಗೆ ಗೊತ್ತು. ಎಂಥ ಸಣ್ಣ ಪುಟ್ಟ ನೋವುಗಳು ಬಂದ್ರೂ ಬಿಡು, ಡಾಕ್ಟ್ರ್ ಯಾಕೆ ಅಂತ ಅಮೃತಾಂಜನ್ ಹಚ್ಕೊಂಡು ಮಲ್ಗೋಕ್ಕೂ ಇವ್ರಿಗೆ ಗೊತ್ತು. ಆ ವಯಸ್ಸಿನಲ್ಲಿ ಅವರಿಗೆ ಆರೋಗ್ಯ ಸಿಕ್ಕೋದು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಅಲ್ಲ, ಅವರ ಪ್ರೀತಿ ಪಾತ್ರರ ಒಡನಾಟದಲ್ಲಿ, ಅವರ ಸಣ್ಣ ಪುಟ್ಟ ಪಾಟ್ಗಳಲ್ಲಿ ನೆಟ್ಟ ಗಿಡಗಳೊಟ್ಟಿಗೆ, ತಮ್ಮ ಮೊಮ್ಮಕ್ಕಳೊಟ್ಟಿಗೆ, ಹೆಚ್ಚೆಂದರೆ ಅವ್ರ ಪಾರ್ಕಲ್ಲಿ ಸಿಕ್ಕೋ ಅವ್ರ ಫ್ರೆಂಡ್ಸ್ಗಳೊಟ್ಟಿಗೆ. ಸಂಭ್ರಮವಲ್ಲದಿದ್ದರೂ ಸಂತೋಷವಾದ ಜೀವನ ತೇರು. ಹೀಗೆ ಮೇಲೆ ಕೆಳಗೆ ಸಾಗಿಸಿಕೊಂಡು ಆರಾಮವಾಗಿ ಖುಷಿಯಾಗಿ ಹೋಗ್ಬಿಡ್ತಾರೆ. ಅವರಿಗೆ ಗೊತ್ತು, ನನಗೆ ತುಂಬ ಅರ್ಹತೆ ಇತ್ತು, ಆದರೆ ನನಗೆ ಅವಕಾಶ ಇರಲಿಲ್ಲ. ಬಟ್ ದಟ್ ಈಸ್ ಓಕೆ. ನನ್ನ ಮಟ್ಟಿಗೆ ಹೇಳೋದಾದರೆ ಈ ಥರ ಜೀವನ ಯಾವ ಸಾಧು ಸನ್ಯಾಸಿಗಳಿಗೆ ಆಗಿರುವಂತಹ ಜ್ಞಾನೋದಯಕ್ಕಿಂತ ಕಮ್ಮಿ ಅಲ್ಲ ಅಂತ. ನಿಮಗೇನನ್ಸುತ್ತೆ? ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಕಾಯ್ತಾ ಇರ್ತೀನಿ. ನಿಮ್ಮ ಅಶ್ವಿನಿ.